ಸಭಾಧ್ಯಕ್ಷರೇ, ಘನವೆತ್ತ ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸಭಾಧ್ಯಕ್ಷರೇ, ರಾಜ್ಯಪಾಲರ ಭಾಷಣದಲ್ಲಿ ಸಾಕಷ್ಟು ವಿಷಯಗಳನ್ನ ಇವತ್ತು ಚರ್ಚೆ ಮಾಡಿದ್ದಾರೆ. ಸರ್ಕಾರದ ಸಾಧನೆಗಳ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ. ಆದ್ರೆ ಸಭಾಧ್ಯಕ್ಷರೇ, ವಿರೋಧ ಪಕ್ಷಗಳ ವಿಪಕ್ಷಗಳ ಭಾಷಣ ಕೇಳಿದಂತ ಸಂದರ್ಭದಲ್ಲಿ ಎರಡು ಅಂಶ ಪದೇ ಪದೇ ನಮ್ಗೆ ಕೇಳಿ ಬಂತು. ಪದೇ ಪದೇ ಘನವೆತ್ತ ರಾಜ್ಯಪಾಲರ ಕೈಯಲ್ಲಿ ಮಾತಾಡಿಸಿದ್ರು, ಏಳಿಸಿದ್ರು ಅನ್ನಂತ ಪದಾನ್ ಬಳಸಿದರೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯಪಾಲರು ಈ ರಾಜ್ಯದ ಪ್ರಥಮ ಪ್ರಜೆ, ಅವ್ರಿಗೆ ಪದೇ ಪದೇ ಮಾತಾಡಿಸಿದ್ರು, ಏಳಿಸಿದ್ರು ಅನ್ನಂತ ಅಗೌರವನ ದಯವಿಟ್ಟು ತರಂತದ್ ಬೇಡ. ರಾಜ್ಯಪಾಲರಿಗೂ ಕೂಡ ಅವ್ರದೇ ಆದಂತ ಯೋಚನೆ ಆಲೋಚನೆ ಇರುತ್ತೆ. ಅವ್ರ ಇದನ್ನ ತಿಳ್ಕೊಂಡು ಭಾಷಣ ಮಾಡ್ತಾ ಇರ್ತಾರೆ. ಪದೇ ಪದೇ ಅದನ್ನ ಪ್ರಸ್ತಾಪ ಮಾಡುವಂತದ್ದು ಬೇಡ ಅಂತ ನಾನು ಭಾವಿಸ್ತೀನಿ. ಸಭಾಧ್ಯಕ್ಷರೇ, ಮುಂದುವರೆದು ಈ ಸಭೆಯಲ್ಲಿ, ಈ ಚರ್ಚೆಯಲ್ಲಿ ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಸಾಕಷ್ಟು ಚರ್ಚೆ ಆದ್ರೂ ಕೂಡ ಸುತ್ತಿ ಬಳಸಿ ವಿಷಯಗಳೆಲ್ಲಕ್ಕೆ ಬಂತು ಅಂತಂದ್ರೆ ಎಲ್ಲ ಕೂಡ ಶ್ರೀರಾಮನ ಹತ್ರ ಬಂತು. ಯಾವುದೇ ಚರ್ಚೆ ಇವತ್ತು ಕೂಡ ಸದನದಲ್ಲಿ ನಡೆದಂತ ಚರ್ಚೆ ಶ್ರೀರಾಮನ ಹತ್ರನೇ ಬಂದಿದೆ. ಸಭಾಧ್ಯಕ್ಷರೇ, ಶ್ರೀರಾಮನ್ನ ನಾನಾ ರೀತಿಯಲ್ಲಿ ಬಿಂಬಿಸವ್ರೆ, ಶ್ರೀರಾಮನ್ನ ನಾನಾ ರೀತಿಯಲ್ಲಿ ವರ್ಣಿಸವ್ರೆ, ಶ್ರೀರಾಮನ್ನ ನಾನಾ ರೀತಿಯಲ್ಲಿ ವಿವರಿಸಿದ್ದಾರೆ. ಸಭಾಧ್ಯಕ್ಷರೇ, ನಾವು ನೋಡಿದ್ರೆ ಮಹರ್ಷಿ ವಾಲ್ಮೀಕಿ ಅವರು ಶ್ರೀರಾಮನ್ನ ರಾಮರಾಜ್ಯನ ಒಂದು ತರ ಬಿಂಬಿಸ್ತಾರೆ, ವರ್ಣಿಸ್ತಾರೆ. ಮುಂದುವರೆದು ಪ್ರಚಲಿತವಾದ್ದು ಎಲ್ಲ ಕಡೆ ಓದಕ್ ಸಿಕ್ಕಂತದ್ದು ತುಳಸಿದಾಸ್ ಅವರ ರಾಮಚರಿತ ಮಾನಸ್ ಏನಿದೆ, ಅದರಲ್ಲಿ ತುಳಸಿದಾಸ್ ಅವರು ರಾಮನ್ನ, ರಾಮರಾಜ್ಯನ ಒಂದು ರೀತಿಯಾಗಿ ಬಿಂಬಿಸ್ತಾರೆ, ವಿವರಿಸ್ತಾರೆ, ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಅದಕ್ಕೊಂದು ಗೌರವನ ಕೊಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ರಾಷ್ಟ್ರ ಕವಿಗಳಾಗಿದ್ದಂತ ಕುವೆಂಪು ಅವರು ಕೂಡ ಶ್ರೀರಾಮಾಯಣ ದರ್ಶನದಲ್ಲಿ ಅವ್ರದ್ದೇ ಆದಂತ ಅನಿಸಿಕೆಯ ಪ್ರಕಾರವಾಗಿ ರಾಮನ್ನಾಗಿರ್ಬೋದು, ರಾಮ್ ರಾಜ್ಯದ ವಿವರಗಳಾಗಿರ್ಬೋದು ನಮ್ಮೆಲ್ಲರ ಜೊತೆಗೂ ಕೂಡ ಹಂಚಿಕೊಳ್ತಾರೆ. ಆದ್ರಿಂದ ಸಭಾಧ್ಯಕ್ಷರೇ, ರಾಮನ ನಾವು ನಾನಾ ರೀತಿಗಳಲ್ಲಿ ನೋಡ್ಬೋದು, ನಾನಾ ರೀತಿಗಳಲ್ಲಿ ಬಿಂಬಿಸಬಹುದು, ನಾನಾ ರೀತಿಗಳಲ್ಲಿ ವರ್ಣಿಸಬಹುದು. ನಮ್ಗೆ ಮತ್ತೆ ವಿಪಕ್ಷಗಳಲ್ಲಿ ಇಷ್ಟು ಸಂಘರ್ಷ, ಇಷ್ಟು ಗಲಾಟೆ, ಇಷ್ಟು ಚರ್ಚೆಗಳು ನಡೀತಾ ಇದೆ ಅಂದ್ರೆ ನನ್ನ ಒಂದು ಭಾವನೆ, ನನ್ನ ಒಂದು ಅನಿಸಿಕೆ ಅಂದ್ರೆ ನಾವು ರಾಮನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದೀವ ಅನ್ನೋದ್ರಿಂದ ಈ ಎರಡು ಚರ್ಚೆಗಳಾಗ್ತಿರ್ತಕ್ಕಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನಾದ್ರೂ ಭಾವಿಸಿದ್ದೀನಿ ಶ್ರೀರಾಮನ್ನ ನಾವು ಯಾವ ತರ ನೋಡಿದೀವಿ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ, ರಾಮ ಮತ್ತೆ ರಾಮರಾಜ್ಯ ಅಂತ ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ ಏನಿತ್ತೋ ಆ ಒಂದು ಕಲ್ಪನೆಯ ಅಡಿಯಲ್ಲಿ ಇವತ್ತು ನಾವು ಶ್ರೀರಾಮನ್ನ ನೋಡ್ತಾ ಇದೀವಿ. ವಿರೋಧ ಪಕ್ಷಗಳು, ವಿಪಕ್ಷಗಳು ಶ್ರೀರಾಮನ್ನ ಬೇರೆ ರೀತಿಯಲ್ಲಿ ನೋಡ್ಬೋದು. ಬಹುಶಃ ಸವರ್ಕರ್ ಅವರು ಅಥವಾ ಗೋಲ್ವಾರ್ಕರ್ ಅವರ ದೃಷ್ಟಿಯಿಂದ ಶ್ರೀರಾಮನ್ನ ನೋಡ್ಬೋದು. ಅದ್ರ ಬಗ್ಗೆ ನಮ್ಗೆ ಯಾವೊಂದು ಅಭ್ಯಂತರ ಕೂಡ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಅವರು 1929ನೇ ಇಸ್ವಿಯಲ್ಲಿ ಒಂದು ಮಾತು ಹೇಳ್ತಾರೆ. ಸಭಾಧ್ಯಕ್ಷರೇ, ಬೈ ರಾಮ್ ರಾಜ್ಯ ಐ ಡು ನಾಟ್ ಮೀನ್ ಹಿಂದೂ ರಾಜ್ಯ, ಐ ಮೀನ್ ಬೈ ರಾಮ್ ರಾಜ್ಯ ಡಿವೈನ್ ರಾಜ್ಯ, ದ ಕಿಂಗ್ಡಮ್ ಆಫ್ ಗಾಡ್. ಫಾರ್ ಮೀ ರಾಮ್ ಅಂಡ್ ರಹೀಮ್ ಆರ್ ಒನ್ ಅಂಡ್ ದ ಸೇಮ್ ಡೈಟಿ. ಐ ಅಕ್ನಾಲೆಜ್ ನೋ ಗಾಡ್ ಬಟ್ ದ ಒನ್ ಗಾಡ್ ಆಫ್ ಟ್ರೂತ್ ಅಂಡ್ ರೈಚಿಯಸ್ನೆಸ್. ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಏನ್ ಹೇಳ್ತಾರೆ, ರಾಮ್ ರಾಜ್ಯದ ಅರ್ಥ ಹಿಂದೂ ರಾಜ್ಯ ಅಲ್ಲ, ರಾಮ್ ರಾಜ್ಯದ ಅರ್ಥ ಧರ್ಮ ಇರ್ತಕ್ಕಂಥ ರಾಜ್ಯ ಅಂತೇಳಿ, ನಾನು ಪಾಲನೆ ಮಾಡ್ತಕ್ಕಂಥ ದೇವರು ಒಂದೇ ದೇವರು, ಅದು ಸತ್ಯ ಮತ್ತೆ ಧರ್ಮ. ಅದನ್ನ ನೀವು ರಾಮನಾದ್ರೂ ಕರ್ಕೊಳ್ಳಿ, ರಹೀಮ್ ಆದ್ರೂ ಕರ್ಕೊಳ್ಳಿ, ತಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಬಿಟ್ಟಂತದ್ದು. ನಾವು ಇದನ್ನ ಪಾಲನೆ ಮಾಡುವಂತಹ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ. ಸಭಾಧ್ಯಕ್ಷರು, ಮುಂದುವರೆದು ರಾಮ್ ರಾಜ್ಯ ಯಾವ ತರ ಇರಬೇಕಂತ ಹೇಳಿದ್ರೆ, ರಾಮ್ ರಾಜ್ಯ ಎನ್ಶೋರ್ಸ್ ಈಕ್ವಲ್ ರೈಟ್ಸ್ ಫಾರ್ ಬೋತ್ ಪ್ರಿನ್ಸ್ ಅಂಡ್ ಪಾಪರ್ ಅಂತ ಹೇಳ್ತಾರೆ. ಅಂದ್ರೆ ದೇಶದಲ್ಲಿರ್ತಕ್ಕಂಥ ಮಹಾರಾಜನಾಗಿರ್ಬೋದು ಅಥವಾ ಕಡ ಬಡವನಾಗಿರ್ಬೋದು, ಎಲ್ಲರಿಗೂ ಕೂಡ ಸಮಾನವಾದಂತ ಹಕ್ಕುಗಳು, ಸಮಾನವಾದಂತ ಅವಕಾಶಗಳು ಕಲ್ಪಿಸ್ಕೊಡಂತ ಒಂದು ರಾಜ್ಯನೇ ರಾಮ್ ರಾಜ್ಯ ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, ರಾಮ್ ರಾಜ್ಯ ಇಸ್ ದ ಲ್ಯಾಂಡ್ ಆಫ್ ಧರ್ಮ, ಅ ರೆಲ್ಮ್ ಆಫ್ ಪೀಸ್, ಹಾರ್ಮನಿ, ಹ್ಯಾಪಿನೆಸ್, ಯಂಗ್ ಅಂಡ್ ಓಲ್ಡ್, ಹೈ ಅಂಡ್ ಲೋ, ಆಲ್ ಕ್ರೀಚರ್ಸ್ ಆನ್ ಅರ್ತ್ ಇಟ್ ಸೆಲ್ಫ್ ಅಂತೇಳಿ. ಅಂದ್ರೆ ರಾಮ್ ರಾಜ್ಯದಲ್ಲಿ ಧರ್ಮ ಇರುತ್ತೆ, ರಾಮ್ ರಾಜ್ಯದಲ್ಲಿ ಶಾಂತಿ ಇರುತ್ತೆ, ಸೌಹಾರ್ದತೆ ಇರ್ತದೆ, ಸಂತೋಷ ಇರ್ತದೆ. ಕಿರಿಯರು ಹಿರಿಯರು ಎಲ್ಲರೂ ಕೂಡ ಶಾಂತಿಯಿಂದ, ಸುಭಿಕ್ಷೆಯಿಂದ, ಕೆಳವರ್ಗದವರು ಮೇಲ್ವರ್ಗದವರು ಅನ್ನಂತ ಯಾವೊಂದು ವ್ಯತ್ಯಾಸ ಇಲ್ಲದೆ ಇರಂತ ಒಂದು ನಾಡು
ರಾಮರಾಜ್ಯ. ಸಭಾಧ್ಯಕ್ಷರೇ, ಈ ಗಾಂಧೀಜಿಯವರ ಕನಸಿನ ರಾಮರಾಜ್ಯನ ಸೃಷ್ಟಿ ಮಾಡಕ್ ಹೊರಟಿರ್ತಕ್ಕಂಥ ಸರ್ಕಾರ ಯಾವ್ದಾದ್ರಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರನವರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸಭಾಧ್ಯಕ್ಷರೇ, ಕೆಲವೊಂದು ವಿಷಯಗಳ ಬಗ್ಗೆ ನಾವು ಬೆಳಕು ಚೆಲ್ಲಲೇಬೇಕಾಗ್ತದೆ. ಇವತ್ತು ಭಾರತ ದೇಶದ ದುರ್ದೈವ ಏನಂತಂದ್ರೆ, ಬಡತನದ ರೇಖೆಯ ವಿಷಯದಲ್ಲಿ ವಿಶ್ವಾದ್ಯಂತ ಇರತಕ್ಕಂಥ ಎಲ್ಲಾ ದೇಶಗಳಲ್ಲಿ ನಾವು 111ನೇ ಸ್ಥಾನದಲ್ಲಿದ್ದೀವಿ. ಸಭಾಧ್ಯಕ್ಷರೇ,